ಹಾಗಾಗಿ ತಡ ಮಾಡೋದಲ್ಲ, ನೇರವಾಗಿ ನೀನು ಹೌದು ಅಂತ ಆದ್ರೆ ಹೌದು. ಏನೀಗ? ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ. ಏನು? ಕೇಳಿ ತಿಳಿದಿದ್ದೇನೆ ನಾನು. ಮನು, ಮಾಂಧಾತ, ಸಗರ, ಭಗೀರಥರು ಜನಿಸಿರುವಂತಹ ಶ್ರೇಷ್ಠವಾದಂತಹ ಸೂರ್ಯವಂಶದಲ್ಲಿ ಜನಿಸಿದ ದಶರಥ ಚಕ್ರವರ್ತಿಯ ಮಗನಂತೆ ನೀನು. ಅಂತಹ ವಂಶದಲ್ಲಿ ಹುಟ್ಟಿರುವ ನೀನು ಈಗ ನಿನ್ನೆದುರಿಗೆ ಬಂದು ನಿಂತಿರುವಂತಹ ನನ್ನಲ್ಲಿ ಯುದ್ಧವನ್ನ ಮಾಡುವುದರ ಮುಖೇನವಾಗಿ ನಿನ್ನ ಕುಲದ ಕೀರ್ತಿಯನ್ನು ಬೆಳಗ್ತೀಯೋ ಅಥವಾ ನನ್ನ ತಮ್ಮನನ್ನ ಬಿಟ್ಟುಕೊಡುವುದರ ಮುಖೇನವಾಗಿ ನನ್ನ ಮಿತ್ರತ್ವವನ್ನು ಬಯಸ್ತೀಯೋ? ಹೇಗೆ? ನಾನೇನು ಸಾಮಾನ್ಯನೆಂದು ಭಾವಿಸಿ ಕಾರುಗೆಡಿಸಿ ಕಪ್ಪ ಕಾಣಿಕೆಗಳನ್ನು ಪಡೆದಿದ್ದೇವೆ. ಅಲ್ಲದೆ ವರಮಾಲಾನ್ವಿತ ಲೋಕ ಕಂಟಕನಾದಂತಹ ಲವಣಾಸುರನನ್ನ ಕೊಂದು ವರನಾರಿ ಎಂಬ ಬಿರುದನ್ನು ಪಡೆದಿದ್ದೇನೆ. ಮಗು, ನನ್ನಲ್ಲಿ ಯುದ್ಧ ಬೇಡ, ಸುಮ್ಮನೆ ತಪ್ಪಾಯ್ತೆಂದು ಕ್ಷಮೆ ಕೇಳು. ಅಲ್ಲದೆ ಹೋದರೆ ಅವನಿಗಾದ ಗತಿಯು ನಿನಗಾಗ್ತದೆ. ನೀನು ಗೆದ್ದದ್ದು ಯಾರನ್ನ? ಅವನೀಶರನ್ನ. ಅವರೆಲ್ಲ ನನ್ನ ಪಾಲಿಗೆ ಏನು ಗೊತ್ತಾ? ಏನು?
ಗೆದ್ದಿರಬಹುದು. ಒಬ್ಬ ವ್ಯಕ್ತಿಯಾದ ಒಂದು ಕಾಲದಲ್ಲಿ ಮಾಡುವಂತಹ ಸಾಧನೆ ಇನ್ನೊಂದು ಕಾಲಕ್ಕೂ ಬರುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ವಲ್ಲ. ನೀನು ಗೆದ್ದಿದ್ದು ಲವಣಾಸುರನನ್ನ. ಲವಣಾಸುರನಿಗೆ ವಿಶೇಷವಾದಂತಹ ವರವಿತ್ತಂತೆ. ತ್ರಿಶೂಲವೇ ಆತನ ಆಯುಧ. ತ್ರಿಶೂಲವು ಇಲ್ಲದಂತಹ ಸಮಯದಲ್ಲಿ ನೀನು ಆತನ ಗೆದ್ದೆ. ಅದೇನೇ ಇರಲಿ, ಈಗ ಬಂದಿರುವವನು ಸಾಮಾನ್ಯದವನಲ್ಲ. ಯಾರು ತನ್ನ ಅಣ್ಣನಾದಂತಹ ಕುಶ ಬಂದಿದ್ದೇನೆ. ಸುಮ್ಮನೆ ನನ್ನ ಯುದ್ಧವನ್ನು ಮಾಡಿದರೆ ಏಸು, ಇಲ್ಲದಿದ್ದರೆ ನನ್ನ ಪ್ರಾಣವನ್ನು ತೆಗೆಯುತ್ತೇನೆ. ಮಗು ರಥದಲ್ಲಿ ಕುಳ್ಳಿರಿಸಿದ್ದೇನೆ. ಅವ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿ ಸುಸ್ತಾಗಿ ಕುಳಿತಿದ್ದಾನೆ. ನೀನೂ ಸಹ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳುವುದು ಬೇಡ. ಧೈರ್ಯವಿದ್ದರೆ ಯುದ್ಧ ಮಾಡು, ಇಲ್ಲದೆ ಹೋದರೆ ತಪ್ಪಾಯ್ತೆಂದು ಕ್ಷಮೆ ಕೇಳು. ನಿನ್ನನ್ನು ಕ್ಷಮಿಸುತ್ತೇನೆ. ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ. ಬಂದಿರುವುದು ಯುದ್ಧಕ್ಕಾಗಿ, ಹಾಗಾಗಿ ಮಾಡು ಯುದ್ಧವನ್ನ. ಬಾಬುದೆ ಅದೇನೇ ಇರಲಿ, ನಾವೀಗರು ಇರುವುದಾದ್ರೂ ಹೇಗೆ ಹೇಳು? ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದೇ ಬಳ್ಳಿ ಎರಡು ಹೂಗಳಿದ್ದಂತೆ. ದೀಪವೊಂದು ಉರಿಯಬೇಕು ಅಂತಾದ್ರೆ ಗಾಳಿಯ ಪ್ರೇರಣೆ ಬೇಕು. ಹೌದು, ಗಾಳಿ ಬೆಂಕಿ ಎರಡು ಒಟ್ಟಾಗಿ ಆಯ್ತಲ್ಲ. ಆದ್ರೆ ಈ ಯುದ್ಧ ಎನ್ನುವುದು ಇಲ್ಲಿಗೆ ಮುಗಿಯುವುದಿಲ್ಲ. ಖಂಡಿತ. ಯಾಕೆಂದ್ರೆ ತುರಗವಿಲ್ಲದೆ ಅಶ್ವಮೇಧ ಯಾಗ ಎನ್ನುವುದು ಪೂರ್ಣವಾಗಲಾರದು. ಈ ವಿಷಯ ಎನ್ನುವುದು ರಾಮನಿಗೂ ಮುಟ್ಟುತ್ತದೆ. ಸರಯೂ ನದಿಗೆ ದೀಕ್ಷಾಬದ್ಧನಾಗಿ ಕುಳಿತಂತಹ ಶ್ರೀರಾಮಚಂದ್ರ ಈ ತಮಸಾ ತಟಕ್ಕೂ ಬಂದೇ ಬರುತ್ತಾನೆ. ಖಂಡಿತ ಆತನ ನಿರೀಕ್ಷೆಯಲ್ಲಿರೋಣ. ಹಾಗೆ